ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಪೂರ್ಣ ಪ್ರಜ್ಞಾ ಅಕಾಡೆಮಿ ಶಾಲೆ ನಾರ್ತ್ ಬೆಂಗಳೂರು ಎಜುಕೇಶನಲ್ ಟ್ರಸ್ಟ್ ಆಶ್ರಯದಲ್ಲಿ ಇಂದು ಮಕ್ಕಳ ದಿನಾಚರಣೆಯನ್ನ ಆಚರಿಸಲಾಯಿತು. ದಿನಾಂಕ 14/11/2025 ಶುಕ್ರವಾರ ಸಮಯ ಬೆಳಗ್ಗೆ 10:30ರಿಂದ ಸ್ಥಳ NBET ಆವರಣದಲ್ಲಿ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಶ್ರೀ ಆರ್ ಶಾಂತಕುಮಾರ್ ಅಧ್ಯಕ್ಷರು, ಪ್ರಾಸ್ತಾವನೆಯನ್ನ ಡಾಕ್ಟರ್ DN ಹರಿದಾಸ್ ಕಾರ್ಯದರ್ಶಿಗಳು, ಮುಖ್ಯ ಅತಿಥಿಗಳಾಗಿ ಶ್ರೀ ಮುತ್ತೂರು ಸುಬ್ಬಣ್ಣ ಹೆಸರಾಂತ ಮಕ್ಕಳ ಸಾಹಿತಿಗಳು, ಶ್ರೀ ಕೆ ನಾಗಭೂಷಣ್ ನಿಕಟಪೂರ್ವ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಸದಸ್ಯರು ಹಾಗೂ NBET ನಿರ್ದೇಶಕರು ಉಪಸ್ಥಿತಿಯನ್ನ ಶ್ರೀ ಜಿ ರಾಜೇಂದ್ರ ಕೋಶಾಧ್ಯಕ್ಷರು, ಶ್ರೀಮತಿ ಸರೋಜಿನಿ ಪ್ರಸಾದ್ ಜಂಟಿ ಕಾರ್ಯದರ್ಶಿ, ಶ್ರೀಮತಿ ನೀರಜಾಕ್ಷಿ ಶೈಕ್ಷಣಿಕ ಸಲಹೆಗಾರರು, ನಿರ್ದೇಶಕರಾದ ಶ್ರೀ ಎಲ್ ಮಂಜುನಾಥ್ ರಾವ್ ಮತ್ತು ಶ್ರೀ ಎಂ ಮಂಜುನಾಥ್, ಶ್ರೀ BS ಲಕ್ಷ್ಮೀಶ ಹಾಗೂ ಆಡಳಿತ ಮಂಡಳಿಯ ಸದಸ್ಯರು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರಿದರು. Thank you, dignitaries. Please take your seats. ಇವತ್ತು ನಿಮ್ಮದೇ ದಿನ, ಮಕ್ಕಳ ದಿನಾಚರಣೆ. ಕಾಕಾಣಿಯವರ ಹುಟ್ಟುಹಬ್ಬವನ್ನು ನಾವು ಮಕ್ಕಳ ದಿನಾಚರಣೆ ಆಚರಿಸೋದು ಅಲ್ಲಿಂದ ನೋಡಿ ಬಂದಿದೆ. ನಾನು ಬ್ಯಾಂಗ್ಳೂರು ಎಜುಕೇಷನ್ ಟ್ರಸ್ಟ್ ಆಶ್ರಯದಲ್ಲಿ ಪಾಲಿಟೆಕ್ನಿಕ್, ಡಿಗ್ರಿ, ಡಿಪ್ಲೊಮೊ, PUC ಮತ್ತು ಪೂರ್ಣ ಪ್ರಜ್ಞಾ ಪ್ರೌಢಶಾಲೆಯವರೆಗೆ ನಾವು ತರಗತಿಗಳನ್ನು ನಡೆಸ್ತಾ ಬಂದಿದ್ದೀವಿ. ಈ ದಿವಸ ಪೂರ್ಣ ಪ್ರಜ್ಞಾ ಶಾಲೆಯಲ್ಲಿ LKG ಇಂದ 10ನೇ ತರಗತಿಯ ವಿದ್ಯಾರ್ಥಿಗಳು ಇಲ್ಲಿ ಹಸಿರಾಗಿದ್ದೀರಿ. ನಿಮಗೆ ಮಕ್ಕಳ ದಿನಾಚರಣೆಯ ಕಾರ್ಯಕ್ರಮವನ್ನು ಆಡಳಿತ ಮಂಡಳಿ ಹಮ್ಮಿಕೊಂಡಿದೆ. ಇವತ್ತಿನ ಕಾರ್ಯಕ್ರಮಕ್ಕೆ ಕೇಂದ್ರ ಬಿಂದುವಾಗಿ ಶ್ರೀ ಮುತ್ತೂರು ಸುಬ್ಬಣ್ಣನವರು ಬಂದಿದ್ದಾರೆ. ನಮ್ಮ ಮಕ್ಕಳು ಹೋಗಿ ಕಲೆ ಹೇಳಿ ಸಾಹಿತ್ಯದಲ್ಲಿ ಕಾರ್ಯಕ್ರಮಗಳನ್ನ ಕೊಟ್ಟು ರಾಜ್ಯದ ಗಮನವನ್ನು ಸೆಳೆದಿದ್ದಾರೆ. BO ಆಫೀಸಲ್ಲಿ ಪೂರ್ಣ ಪ್ರಜ್ಞಾ ಶಾಲೆ ಅಂದರೆ ನೀವೆಲ್ಲ ದೊಡ್ಡ ಇರ್ತೀರಪ್ಪ. ಈ ಸರಿ ಕೂಡ ಪೇಂಟಿಂಗ್ ಅಲ್ಲಿ ನಮ್ಮ ಹೆಣ್ಣು ಒಂದು ರಾಜ್ಯಕ್ಕೆ ಸೆಲೆಕ್ಷನ್ ಆಗಿದೆ. ಹಾಗೆ ಈ 3 ವರ್ಷ ಸತತ ಬಾರಿಗೆ ಈ ಶಾಲೆ ರೆಕಗ್ನೈಸೇಷನ್ ಆದ್ಮೇಲೆ 3 ವರ್ಷದ ಸತತ ಬಾರಿಗೆ ಏನು ನಾವು ತಾಲೂಕು ಮಟ್ಟದಲ್ಲಿ ಪ್ರತಿಭಾ ಕಾರಂಜಿಗಳನ್ನ ಮಾಡ್ತಾರೆ. 3 ನಿರಂತರವಾಗಿ 10 ಬಹುಮಾನವನ್ನು ಗಳಿಸಿದ ಶಾಲೆಯ ಕೀರ್ತಿ ನಮ್ಮದು. ಅದರಲ್ಲಿ 4 ಬಹುಮಾನಗಳು ಮುಂದಕ್ಕೆ ಅವರು ಪ್ರಮೋಷನ್ ಆಗಿದ್ದಾರೆ. ತಳಬರವರಿಂದ ಮುಂದಕ್ಕೆ ಪ್ರಮೋಷನ್ ಆಗಿದ್ದಾರೆ. ಕಥೆಗಾರ ಮಂಜಣ್ಣ ಅಂತ ಒಂದು ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ ನಲ್ಲಿ ಒಂದು ಕಥೆಗಾರ ಮಂಜಣ್ಣ ಅಂತ ಒಂದು ಕಥೆ ಬರ್ತಾ ಇತ್ತು. ಬಂಗಾರಿ ಅಂತ ಒಂದು ಪಾಠ ಬರ್ತಾ ಇತ್ತು. ನಾವು ಇವತ್ತು ಮರ್ತಿಲ್ಲ ಆ ಪಾಠಗಳು. ನಮಗೆಲ್ಲ ಓದುವಾಗ ಪಠ್ಯ ಮತ್ತು ಅಪಠ್ಯ ಟೆಕ್ಸ್ಟ್ ಎಷ್ಟು ಮುಖ್ಯ, ನಾಣ್ಯತೆಯೂ ಅಷ್ಟೇ ಮುಖ್ಯ ಆಯಿತು. ಈಗ ನಾಣ್ಯತೆಯನ್ನು ಕಾಣಿಸ್ತಾ ಹೋಗ್ತಾ ಇದೆ. ಶಿಕ್ಷಣ ವ್ಯವಸ್ಥೆ ಯಾವ ಕಡೆ ಹೋಗ್ತಾ ಇದೆ ಅಂತ ತಿಳಿದವರು ಅದನ್ನು ನಿಮ್ಮಂತವ್ರು ಗೊತ್ತಿದೆ. ಆ ನಡುವೆಯೂ ಕೂಡ ನಾವು ಬದುಕಬೇಕಲ್ಲ. ಈ ಸಮಾಜದಲ್ಲಿ ಇರೋ ವ್ಯವಸ್ಥೆಯಲ್ಲೇ ನಾವು ಸದೃಢವಾಗಿ ನಿಲ್ಬೇಕಲ್ಲ. ಆ ದಿಶೆಯಲ್ಲಿ ಮಕ್ಕಳನ್ನು ಸಿದ್ಧತೆ ಮಾಡ್ತಾ ಇದ್ದೀವಿ. ಪ್ರಾರಂಭದ ಸರ್ಕಾರಿ ಸೇವೆಗೆ ಸೇರೋ ಮೊದಲು ವೃತ್ತಿ ಮಾಡ್ತಾ ಇರ್ತಾರೆ. ರಿಟೈರ್ಡ್ ಆದ ನಂತರ ನಿರಂತರವಾಗಿ ಕೊನೆಯ ಉಸಿರಿನವರೆಗೆ ಶಿಕ್ಷಣಕ್ಕೆ ಬದುಕ್ತಾರೆ. ಅಂತ ಅಪರೂಪದ ಮಹನೀಯರಲ್ಲಿ ಒಬ್ಬರು ಇವತ್ತಿನ ನಮ್ಮ ಮುಖ್ಯ ಅತಿಥಿಗಳು. 51 ವಸಂತಗಳನ್ನ ಕಂಡಿದ್ದಾರೆ. ಅರ್ಧ ಶತಮಾನವನ್ನ ಶಿಕ್ಷಣ ಕ್ಷೇತ್ರದಲ್ಲಿ ಅವರು ಸೇವೆ ಸಲ್ಲಿಸಿದ್ದಾರೆ ಅಂದ್ರೆ ಹೆಮ್ಮೆ ಅನಿಸುತ್ತೆ. ನಾನು ನೀರಜಾಕ್ಷಿ ಮೇಡಮ್ ಅಂತ ಹೇಳ್ತಾ ಇದ್ದೆ, ನಿಮಗೆ ಪರಿಚಯ ಇರೋರೆಲ್ಲ 51 ವರ್ಷ ಮೇಲ್ಪಟ್ಟು ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡೋದು ಬಹಳ ಸಂತೋಷ ಆಗುತ್ತೆ. ಮಕ್ಕಳ ದಿನಾಚರಣೆ ಶುಭಾಶಯಗಳು ಎಲ್ಲರಿಗೂ. ಈಗ ನನ್ನ ಪಕ್ಕದಲ್ಲಿ ಒಂದು ಪರ್ವತ ಕೂತಿದೆ. ಆ ಪರ್ವತದ ಪಕ್ಕದಲ್ಲಿ ಇನ್ನೊಂದು ಪರ್ವತ.
ನಾನೇನು ಇಲ್ಲ, ಒಂದು ಚಿಕ್ಕ ಒಂದು ಸಾಸಿವೆ ಕಾಳು. ಆದರೆ ಕೆಳಗೆ ಬಂದಿರೋರು ನೀವು. ಕತೆಗಾರ ಸುಬ್ಬಣ್ಣ, ಕತೆಗಾರ ಸುಬ್ಬಣ್ಣ ನಮ್ಮಲ್ಲಿ ಬಂದಿಯನು, ಕತೆಯನ್ನು ಕೇಳುವ ಹಕ್ಕು ನಮಗಿದೆ. ಕತೆಗಾರ ಸುಬ್ಬಣ್ಣ ನಮ್ಮಲ್ಲಿ ಬಂದಿಯನು, ಕತೆ ಕೇಳುವ ಹಕ್ಕು ನಮ್ಮದಾಗಿದೆ ಹೇಳ್ತಾ ಎಂತೆಂಥ ಕಥೆಗಳು. ಅಂಶು ಅಂತ ಒಂದು ಪಾತ್ರ ಹೇಳಿದ್ರಿ ತಾವೆಲ್ಲ. ಅಂಶು ಇನ್ಯಾರು ಅಲ್ಲ, ಅವ್ರ ಮಗನೇ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ ಹೇಗೆ ಮಾಡೋದು? ಎರಡು ಕೈಗಳನ್ನ ಮಾಡಿ ಒಟ್ಟಿಗೆ ತಂದು ನಮಸ್ಕಾರ ಅಂತ ಹೇಳಿ ನಾವು ಮೆಟ್ಲು ಹತ್ತು ಬರ್ತಾ ಹೆಣ್ಮಕ್ಳೆಲ್ಲ ನಮಸ್ಕಾರ ಮಾಡ್ತಾ ಇದ್ರು. ಯಾರು ಆ ಹೆಣ್ಮಕ್ಳು? ಕೈ ಎತ್ತಿ ನಿಂತ್ಕೊಳ್ಳಿ. ನಮಸ್ಕಾರ ಮಾಡ್ದವ್ರು ನಮಗೆ ಹೆಣ್ಮಕ್ಳು, ದೊಡ್ಡ ಕ್ಲಾಸ್ನ ಹೆಣ್ಮಕ್ಳು. ಗುಡ್, ಕಿಬಿಟ. ಯಾಕೆ ನಮಸ್ಕಾರ ಮಾಡಬೇಕು ಅಂದರೆ ಎರಡು ಕೈ, ಒಂದೆರಡು ಕೈ ಒಂದು ಒಟ್ಟಿಗೆ ಬಂದ್ರೆ ಏನಪ್ಪ ಅರ್ಥ ಅಂದರೆ ನಾವು ಯಾರಿಗೆ ನಮಸ್ಕಾರ ಮಾಡ್ತಾ ಇದ್ದೀವೋ ನೀವು ಒಂದೇ, ನಿಮ್ಮ ಮನಸ್ಸಿನಲ್ಲಿರುವಂತಹ ದೇವರು ಒಂದೇ, ನನ್ನ ಮನಸ್ಸಿನಲ್ಲಿರುವಂತಹ ದೇವರು ಒಂದೇ ಅಂತ ಅರ್ಥ. ಹಾಗಾಗಿ ನಮ್ಮ ತಾಯಿ ತಂದೆಯವರು ಹೇಳ್ಕೊಟ್ಟ ಹಾಗೆ ಯಾವಾಗಲೂ ನಮಸ್ಕಾರ ಮಾಡ್ತಾ ಇರ್ಬೇಕು. ಹೊಸಬರಾಗಲಿ ಕೂದಲೆಲ್ಲ ಇದಾಗಿದೆ, ನನ್ನನ್ನು ಮಗುನ್ ಕರೀತೀರಾ ಅಂತ ಯಾರಾದರೂ ಸಿಟ್ ಮಾಡ್ಕೊಂಡು ಹೇಳಿದ್ರೆ ನಾನು ಹೇಳ್ತೀನಿ, ಬೇರೆ ಕರೆಯೋದಿಲ್ಲ, ಅದು ನಿಮ್ಗೊಂದು ಬಹುಮಾನ ಅಂತ. ಯಾಕೆಂದರೆ ಮಕ್ಕಳಾಗಿರೋದು ತುಂಬ ಕಷ್ಟ. ನಾವು ಮಕ್ಕಳ ಹಾಗೆ ಇರಬೇಕು. ಎಷ್ಟು ವಯಸ್ಸಾದರೂ ಕೂಡ ಮಕ್ಕಳ ಹಾಗೆ ಇರೋದನ್ನು ನಾವು ಕಲ್ತ್ಕೋಬೇಕು. ನನಗೆ ಟೀಚರ್ ಆಗಿ 51 ವರ್ಷ ಅಂತ ಸರ್ ಹೇಳಿದರು. ಟೀಚರ್ ಆಗಿ 51 ವರ್ಷ. ನಮ್ಮ ಟೀಚರ್ಗಳಲ್ಲೇ ಅಷ್ಟು ವರ್ಷದಲ್ಲಿಲ್ಲ ಅಂದರೆ ನೀವು ಹುಟ್ಟೋಕೆ ಮುಂಚೆನೇ ಟೀಚರ್ ಆಗಿಬಿಟ್ಟಿದೆ ಅಂತ ಅರ್ಥ. ರಾಜ್ಯೋತ್ಸವ ನಿತ್ಯೋತ್ಸವ ಆಗಬೇಕು. ಪ್ರತಿದಿನವೂ ನಾವು ರಾಜ್ಯೋತ್ಸವದ ಗುಂಗಿನಲ್ಲಿ ಇರೋ ಹಾಗೆ ಆಗಬೇಕು. ಸರ್, ಅದಕ್ಕೊಂದು ಪ್ರಶ್ನೆ ಸರ್, ಎಲ್ಲರೂ ಯಾಕೆ ರಾಜ್ಯೋತ್ಸವ ಮಾಡಬೇಕು? ನಮ್ಮ ಮನೇಲಿ ನಾವು ಕನ್ನಡ ಮಾತಾಡೋದಿಲ್ಲ ಸರ್, ನಾವು ಯಾಕೆ ಕನ್ನಡ ರಾಜ್ಯೋತ್ಸವ ಮಾಡಬೇಕು ಅಂತ ನಿಮ್ಮ ಮನಸ್ಸಿಗೆ ಯಾರಿಗಾದ್ರೂ ಬಂದರೆ ನಾನು ಹೇಳೋದು, ನೀವು ಯಾವ ಗಾಳಿ ಸೇವಿಸ್ತೀರಾ? ಕನ್ನಡದ ಗಾಳಿ. ಕನ್ನಡ ಬರ್ತಾ ಇದ್ರಿ. ಬೆಂಗಳೂರಲ್ಲಿ ಏನಾಗಿದೆ ಅಂದರೆ ಕನ್ನಡ ಇಲ್ಲದೇ ಇದ್ರೂ ಆಗತ್ತೆ ಅನ್ನೋ ಭಾವನೆ ಬಂದ್ಬಿಟ್ಟಿದೆ. ತಪ್ಪು. ನಿಮ್ಮ ಕನ್ನಡ ಬರ್ತಾ ಇದ್ರೆ ಧೈರ್ಯದಿಂದ ನಿಮ್ಮ ಸ್ನೇಹಿತರ ಜೊತೆ ಎಲ್ಲಿ ಭೇಟಿ ಮಾಡಿದ್ರು ಕೂಡ ಕನ್ನಡ ಮಾತಾಡಿ. ಟ್ರಸ್ಟ್ ಒಂದು ವಿಶೇಷತೆ ಅಂತ ಹೇಳ್ತೀನಿ. ಯಾವ ಸಂದರ್ಭದಲ್ಲಿ ಯಾವ ವ್ಯಕ್ತಿಗಳನ್ನ ಕರೆಸಬೇಕು ಅನ್ನೋದು ಅವರು ಡಿಸೈಡ್ ಮಾಡೋದು ತುಂಬಾ ಮುಖ್ಯವಾಗಿರುತ್ತೆ. ಅಂಥದ್ರಲ್ಲಿ ಯಾವತ್ತೂ ಅವರು ತಪ್ಪು ಹೆಜ್ಜೆ ಇಟ್ಟಿಲ್ಲ. ಮಕ್ಕಳಿಗೆ ಒಂದು ಪ್ರೇರಣೆ ನೀಡುವಂತ ಹಿರಿಯ ವ್ಯಕ್ತಿತ್ವವನ್ನು ಇವತ್ತು ಅವರು ನಮ್ಮ ಶಾಲೆಗೆ ಅತಿಥಿಗಳಾಗಿ ಕರೆದಿದ್ದಕ್ಕೆ ಮ್ಯಾನೇಜ್ಮೆಂಟ್ಗೂ ಕೂಡ ಧನ್ಯವಾದಗಳನ್ನು ಹೇಳ್ತೀನಿ. ಅದರ ಜೊತೆ ಈ ಒಂದು ಕಾರ್ಯಕ್ರಮ ಬಹಳ ಸುಂದರವಾಗಿ ಕಾರ್ಯಕ್ರಮ. ಆ ಸುಂದರವಾದ ಕಾರ್ಯಕ್ರಮಕ್ಕೆ ಅಂತಹ ಅತ್ಯುತ್ತಮವಾದ ಮೇಧಾವಿಗಳು ಹಲವಾರು ನೂರಾರು ಪ್ರಶಸ್ತಿಗಳನ್ನು ಪಡೆದಿರುವಂತ ಈ ಮೇಧಾವಿಗಳು ಎಲ್ಲ ಇರುವಾಗ ನಾವೆಲ್ಲ ಏನು ಮಾತಾಡುವಂತ ವಿಷಯನೇ ಇರಲ್ಲ. ಒಂದೇ ಒಂದು ವಿಚಾರ ಪುಟ್ಟದಾಗಿ ಹೇಳಬೇಕು ಅಂದ್ರೆ, ಮಕ್ಕಳ ದಿನಾಚರಣೆ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ದಿನಾಚರಣೆಯನ್ನು ಮಕ್ಕಳ ದಿನಾಚರಣೆ ಅಂತ ಆಮೇಲೆ ಮಾದೇವ ಬಂದು ಮಾಯಾ ನೋಡಯ್ಯ.
Second, third position. Standard students parent. First for your parents. First place have secured Deepti ma'am, Sarvakala ma'am, Bharti ma'am, Deepa ma'am, Shakuntala. Present working as an accountant administrator at NBET. For the students, little chance of ಭಾಗವಹಿಸಿ ಎಲ್ಲರಿಗೂ ಮಾರ್ಗದರ್ಶನ ಮಾಡಲಿಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಸಂಸ್ಥೆ ಕಲ್ಯಾಣಿಗಳಾದ ರಾಜೇಂದ್ರ ಸರ್ ಅವರಿಗೂ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳನ್ನು ಕರೆತಂದ ನಮ್ಮ ಸಂಸ್ಥೆಯ ನೀರಜಾಕ್ಷಿ ಮೇಡಮ್ ಅವರಿಗೂ ಧನ್ಯವಾದಗಳು. ಶ್ರೀಧರ್ ಸರ್ ಅವರಿಗೂ ಎಲ್ಲರಿಗೂ ಧನ್ಯವಾದಗಳು. ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.